ಮಾರ್ನಿಂಗ್ ಗೈಸ್, ಈಗ ಟೈಮ್ ಆಗ್ಯದ 4 ಗಂಟೆ. ಚಳಿ ಚಳಿ ಮುಕ್ಕಳು ಹಾರಾಕತ್ತವ. ಅಲ್ಲಿ ಪ್ರಜಲ್ ಪ್ರಜಲ್ ಚಳಿ ಹೆಂಗದ? ಚಳಿ ಪೂರ ಕುಂಡಿ ಆಗಿದ. 3:30 4 ಗಂಟೆ ಮಜಾ ಹಾಕಿಲ್ಲ. ಮಂದಿ ಅಂತಿದ್ರು ಚಳಿ ಅದ ಚಳಿ ಅದ ಚಳಿ. ದಿಸ್ ಈಸ್ ಟ್ರೂ. ಚಳಿ ಬೆರಸದ ಫುಲ್. ನಾವು ಅದೇ ಹುಡುಕತ್ತೀವಿ ಏನ್ರಿ ಕಾಸುಗೋಲಿ ಕೆಲ್ಸ ಸಿಗ್ತಾವ ಅಂತೇಳಿ. ಇವತ್ತು ಹನುಮಾನ್ಜಿ ಮಂದಿರ ದರ್ಶನ ಮಾಡಿ ಹೋಗ್ಬೇಕು. ನೆಕ್ಸ್ಟ್ ಲೆವೆಲ್ ಚಳಿ ಅದ ರೀ ಭಾಯಿ. ನಾವು 3 ಮಂದಿ ಬಂದಿದ್ದೀವಿ, 2 ಇಲ್ಲೇ ಇದ್ದೀವಿ. ನಾವು ಸ್ವಲ್ಪ ಹೊರ ಹೋಗಿದ್ದು ಬೇರೆ ಕಡೆಗೆ, ನಾನು ಹೊಂಟನಂತ. ಸೊ ಇಲ್ಲೇ ನಿಂತೀವಿ. ಅಲ್ಲಿಂದ ಸ್ವಲ್ಪ ನಮ್ಮ ಪ್ರಜ್ವಲ್ ಅವ್ರದ್ದು ಇಂಟರ್ವ್ಯೂ ತೊಗೊಂಬರ್ರಿ. ಪ್ರಜ್ವಲ್ ಅವರೇ, ನಿಮ್ಮ ಚಳಿ ಪೂರ ಕೆಂಪಾಗಿದ್ದಿಲ್ಲ? ಕೆಂಪಾಗ್ಯಾವು ಫುಲ್ ಭಾಳ ಅದ ರೀ ಗೈಸ್. ಬರೋದೈತಂತಂದ್ರೆ ಫುಲ್ ಎಲ್ಲ ಕಾನ್ ಟೊಪ್ಪಿ ಸ್ವೆಟ್ರದು ಫುಲ್ ಎಲ್ಲ ತೊಗೊಂಡ್ಬಿಟ್ಟಿದೆ. 2 ಹಚ್ಚಿ ತೊಗೊಂಬರುತ್ತೆ ನಾನು. ರವಿ ಭಾಯ್ ಚಳಿ ಹೆಂಗದ ರವಿ ಭಾಯ್? ಚಳಿ ಭಾಯ್ ಮುಕ್ಕಳಿ ಹರಿಯಾಗತ್ತದ ಭಾಯ್. ಫುಲ್ ಅಲ್ಲ ಫುಲ್ ಭಾಯ್ ಫುಲ್. ಗೈಸ್ ಬಂದವ್ರಿಗೆಲ್ಲರ ಅದು ಮುಕ್ಕಳಿ ಹಾರಾಗತ್ತವ ಚಳಿದು. ಆಗ್ಯಾವ ಭಾಯ್ ಸರ್. ಸೊ ಗೊತ್ತಿಲ್ಲ ನಮ್ಗೆ. ನಾವು ಒಂದೊಂದೇ ತೊಗೊಂಬಂದೀವಿ ಹಚ್ಕೊಲಿಕ್ಕೆ. ನೀವು 2 3 ತೊಗೊಂಬರ್ರಿ, ದಪ್ಪನ್ ತೊಗೊಂಬರ್ರಿ. ಬರೋರು ಬರ್ರಿ. ಇಲ್ಲಿ ನೋಡ್ರಿ ನಮ್ಮ ಬಾಯ್ಸ್ ಇಟ್ಟು ಚಳಿ ಆಗ್ಯದ ಫುಲ್. ಹೊಂಟೀವಿ ಈಗ ಲೈನ್ ಹಚ್ಚಿ ಬಡೆ ಹನುಮಾನ್ಜಿಗೆ ಮಂದಿರ್. ನೋಡ್ರಿ ಲೈನ ಇಟ್ಟು ಎಷ್ಟು ಮುಂಜಾಳೆ ಚಳಿದಾಗನು ಇಟ್ಟು ದೊಡ್ಡ ಲೈನ್ ಅದ ರೀ. ಸೊ ಹಿಯರ್ ಈಸ್ ನೋ ವರ್ಲ್ಡ್ ಫಾರ್ ಕಂಫರ್ಟ್. ಸ್ಟ್ರಗಲ್ ಮಾಡ್ಬೇಕು. ಕಂಫರ್ಟ್ ಅಂತ ಹೇಳಿ ನೋಡ್ಕೊತ ಕೂತ್ರಿ ಏನೂ ಆಗಲ್ಲ. ಸೊ ನಾವು ಚಳ್ಯಾಗ ಬಂದೀವಿ. ಕೈ ಕಾಲೆಲ್ಲ ಸುಂದು ಬಿದ್ದಾವ. ಸೆನ್ಸ್ ಆಗಲ್ಲಾಗ್ಯದ ಏನು ತೆಳಗ. ನೋಡ್ರಿ ದರ್ಶನಿಗೆ ಲೈನ್ ನೋಡ್ರಿ ಇಲ್ಲ. ರೆಕಾರ್ಡ್ ಒಂದು ಇಷ್ಟ ಅದ. ಹರ ಹರ ಮಹಾದೇವ ಜೈ ಜೈ. ಈಗ ನಮ್ದು ಬಡೆ ಹನುಮಾನ್ಜಿದು ದರ್ಶನ ಆಯಿತು. ಪ್ರಸಾದ ತಗೊಂಡು ವಾಪಸ್ ನಮ್ಮ ಟೆಂಟ್ ಕಡೆಗೆ ಹೊಂಟೀವಿ. ಈಗ ಹೋಗಿ ಟೆಂಟ್ ತಕೊಂಡು ಮತ್ತೆ ನೆಕ್ಸ್ಟ್ ಹಂಗೆ ಮುಂದೆ ಹೋಗೋದು ಜರ್ನಿ. A few moments later. ಗೈಸ್ ವಟವೃಕ್ಷ, ನಾವೀಗ ವಟವೃಕ್ಷಕ್ಕೆ ಹೊಂಟೀವಿ. ಸರಿ ಅಕ್ಷಯ ವಾಟ್. ಅದೇ ಮತ್ತು ಅಕ್ಷಯ ವಾಟ್ ಅಂದ್ರೆ ಏನು? ವಟವೃಕ್ಷ ಒಂದು ಅದ್ರ ಮೀನಿಂಗ್ ಏನದ? ऐसा वटवृक्ष जो कभी नाश ना हो. ಗೈಸ್ ಬಾಯ್ಸ್ ಫುಲ್ ಟಯರ್ಡ್ ಆಗ್ಬಿಟ್ರೆ ಲೋಡ್ ಹಾಕೊಂಡು ಹೋಗೋದ್ರದಾಗ ಹೋಲಿತ್ತೀವಿ ಅಂದ್ರೂ. ಗೈಸ್ ಇದೇ ಅಕ್ಷಯ ವಾಟ. ಇಲ್ಲಿ ರಾಮಾಯಣ ಟೈಮ್ದಾಗ ಶ್ರೀರಾಮ ಮಾತಾ ಸೀತಾ ಮಾತಾ ಅವ್ರು ಬಂದು ಪೂಜೆ ಮಾಡಿ ಹೋಗಿರ್ತಾರ. ದಿಸ್ ಈಸ್ ಅಕ್ಷಯ ವಟ್ ಫಾರ್ ಯು ಗೈಸ್. ಈಗ ನಾವು ಅಕ್ಷಯ ವಾಟ್ ಪೂರ ಮುಗಿಸ್ಕೊಂಡು ಪಾತಾಳಪುರಿ ಮುಗಿಸ್ಕೊಂಡು ಹೊರಗೆ ಹೊಂಟೀವಿ. ಭಗವಾನ್ ಈಗ ಮೋಸ್ಟ್ಲಿ ನೆಕ್ಸ್ಟ್ ನಾವು ಹೋದ್ರೆ ಸರಸ್ವತಿ ಕೂಪ್ ಹೋದ್ರೆ ಹೋಗ್ತೀವಿ. ಭಾಯ್ ಭಾಯ್ ಹೆಂಗಿತ್ತು ಭಾಯ್? ಎಕ್ಸ್ಪೀರಿಯನ್ಸ್
ಜಾಲಿ ಜಾಲಿ ಬಾಯ್ ಎಕ್ಸ್ಪೀರಿಯನ್ಸ್ ಫುಲ್ ಮನಃಶಾಂತಿ. 2 ಪುಟಿಗೆ 3 ಪುಟಿಗೆ ಒಂದು ದೇವ್ರು ಫುಲ್ ಎಲ್ಲ ಫುಲ್ ದೇವ್ರು ಫುಲ್ ದಾನ ಧರ್ಮ ಬಾಯ್ ಒಳಗೆ. ಮನ್ಸಿಗೆ ಫುಲ್ ಶಾಂತಿ ಸಿಗುತ್ತದ ಬರ್ರಿ ಇಲ್ಲಿ. ಸೊ ನೆಕ್ಸ್ಟ್ ಬೈ ಸರಸ್ವತಿ ಕೂಪ ಫುಲ್ ಪೀಸ್ ಸಿಗ್ತದ, ಫುಲ್ ವೈಬ್ ಮಾಡ್ಬೋದು. ವೇಣಿ ಮಾಧವ್ ಸರ್ಕಾರ ಸರ್ ಗೈಸ್, ವೇಣಿ ಮಾಧವ್ ಸರ್ಕಾರ ಕೊಂತೀವಿ ಈಗ ಗೈಸ್. ದಿಸ್ ಇಸ್ ಸರಸ್ವತಿ ಕೂಪ್. ಸರಸ್ವತಿ ನೀರಿಂದ ಗೈಸ್ ಇಲ್ಲಿಂದ ದರ್ಶನ ಮಾಡ್ಕೊಂಬಿಡ್ರಿ. ಸೊ ನಮ್ಮದು ಸರಸ್ವತಿ ಕೂಪ್ ದರ್ಶನ ಕಂಪ್ಲೀಟ್. ಸರಸ್ವತಿ ಕೂಪಿನ ದರ್ಶನ ಕಂಪ್ಲೀಟ್ ಆಯಿತು. ಹೈ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ರ, ಬಟ್ ಹೆಂಗೆ ಹೊಲತ್ತೀವಿ ಹಂಗಂಗೆ ಜೋಶ್ ಹೊಂಟದ ಮೈದಾಗ. ಗೈಸ್ ಇಲ್ಲಿಂದ ಆಶೀರ್ವಾದ ತೊಗೊಂಬಿಡ್ರಿ ಸರಸ್ವತಿ ಮಾತಾದೆಲ್ಲರೂ. ನಮ್ದೆಲ್ಲ ಸರಸ್ವತಿ ಕೂಪ ಮತ್ತು ಅಶೋಕ್ ವಾಟ ಎಲ್ಲ ಮುಗೀತು. ಈಗ ನಿಮಗೊಂದು ವ್ಯೂ ತೋರಿಸ್ತೀನಿ ಬರ್ರಿ. ವ್ಯೂ ಇಲ್ಲ ಗೈಸ್, ಬಡೆ ಹನುಮಾನ್ ಮಂದಿರ್ ಬಾಯ್ ಗೈಸ್ ಇದೆ. ಬಡೆ ಹನುಮಾನ್ ಮಂದಿರ್ ಇಲ್ಲೇ ಹಿಂದಿದ್ದು. ಇಲ್ಲಿಂದ ಕಲ್ ನೋಡ್ರಿ ಮುಂದೆ ಪಾಳಿ ನೋಡ್ರಿ ಅಲ್ಲಿ. ಗೈಸ್ ಫುಲ್ ಎಲ್ಲ ಮನಸ್ಸು ನೆಕ್ಸ್ಟ್ ಲೆವೆಲ್ ಶಾಂತಿ ಆಗ್ತದ. ಎಲ್ಲ ಕಡೆ ಫುಲ್ ಫಾಗ್ ಅದ, ಫಾಗ ಪೂರ ಎಲ್ಲ ಕಡೆ ಫುಲ್ ಫಾಗ್ ತುಂಬಿಟ್ಟದ. ಸೊ ದೂರಿಂದ ಏನೋ ಕಾಣಿಸಲ್ಲ ಸರಿ. ಓಕೆ, ನಾವು ನೆಕ್ಸ್ಟ್ ಬೇರೆ ಕಡೆಗೆ ಹೋಗ್ತೀವಿ ಈಗ. ಗೈಸ್ ನಾವೀಗ ಒಂದು ಘಾಟ್ಲಿಂದ ಇನ್ನೊಂದು ಘಾಟಿಗೆ ಕ್ರಾಸ್ ಅನ್ನತ್ತೀವಿ. ಸೊ ಬ್ರಿಡ್ಜ್ ಮ್ಯಾಗ ವಾಕಿಂಗ್ 1 ಕಿಲೋಮೀಟ್ರ್ ಬೈ. ಎಷ್ಟು ಸುಸ್ತಾಗ್ಯದ ಬೈ? ನಂಗೆ ಸುಸ್ತಿಲ್ಲ ಬೈ, ಫುಲ್ ಚಾರ್ಜ್ ಬಾಯ್ಸ್. ಫುಲ್ ರೆಡಿ ಅರ ಗೈಸ್, ಫುಲ್ ಚಾರ್ಜ್ ಆಗ್ಯಾರ. ಜೋಶ್ದಾಗ ಹೊಂಟಿದ್ದೀವಿ. ತೋರಿಸ್ತೀನಿ ಇಲ್ಲಿ ನೋಡ್ರಿ. ಗೈಸ್ 6 ತಾಸು ನಡೆದಿದ್ದೇವೆ. 15 ಕಿಲೋಮೀಟ್ರ್ ನಡೆದಿದ ಮೇಲೆ ನಮಗೆ ಲಾಸ್ಟಿಗೆ ಒಂದು ಗಾಡಿ ಸಿಗ್ತದ. ಗಾಡಿ ಮ್ಯಾಗ ಕುಂತೀವಿ, ಕುಂತು ಹೊಂಟು ಬಿಟ್ಟಿವಿ ಈಗ ಅಲ್ಲಿ ಬೇರೆ ಕಡೆಗೆ ಬಸ್ ಹಿಡಿಯೋಕೆ. ಗಾಡಿಗೆ ರೊಕ್ಕ ಎಷ್ಟು ಹೇಳ್ಬೇಕು? ಗಾಡಿ ರೊಕ್ಕ ರೀ ಗೈಸ್ 7 ಕಿಲೋಮೀಟ್ರ್ ಹೋಲಕ್ಕೆ 1,000. 7 ಕಿಲೋಮೀಟ್ರಿಗೆ 1,000 ರೀ ಗೈಸ್, 1,000. ಹಿಂಗ ಮಾಡಿ ಸಿಟಿಲಿಂದ ಸ್ವಲ್ಪ ರಸ್ತೆಯಿಂದ ಹೊರಗೆ ಬಂದುಬಿಟ್ಟಿವಿ. ನಮ್ಮ ಕರ್ಕೊಂಡು ಹೋಗಿದ್ದ ಬೈ ಫುಲ್ ಗಾಡಿ ಆಟತ್ತಿ ಫುಲ್ ಸ್ಪೀಡ್ ಹೊಡಕತ್ತಾರ. ರವಿ ಬೈ ಏನೋ ಅನ್ನತ್ತ ನೋಡ್ರಿ ಇಲ್ಲಿ. ಇದು ದಿಲ್ ಜಂಗಲ್ ಬ್ರಿಡ್ಜಿಗೆ ಬಂದೀವಿ ಬೈ. ಇನ್ನು ದಿಲ್ ಗಾರ್ಡನ್ ಬ್ರಿಡ್ಜಿಗೆ ಹೋಗ್ಬೇಕು ಬೈ. ದಿಲ್ ಜಂಗಲ್ ಆಗಕತ್ತು ಗೈಸ್. ಬರ್ರಿ ನಮ್ಮ ಸಂಗಾಟ ತಿಳಿ ಹೋಗ, ಮಜಾ ಉಂಟು ನಮಗೆ. ಜಾಲಿ ಬೈ, ಎಲ್ಲ ಜಾಲಿ ರೊಕ್ಕ ಖಾಲಿ. ಬರ್ರಿ ಹೋಗೋಣ. ಅಲ್ಲಿ ಹೋಗ್ತೀವಿ ಇನ್ನೊಂದು ಚಪಾತಿಗೆ. 8 ಕಿಲೋಮೀಟ್ರ್ ಐತಿ, ಆದ್ರೂ ಬರ್ಬೇಕು ಬೈ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗೈಸ್. ಗಾಡಿ ಸಪ್ಪಳಕ್ಕೆ ಏನೂ ಕೇಳಿಸಂಗಿಲ್ಲ. ನಾವೀಗ ಬ್ರಿಡ್ಜ್ ದಾಟಾಕತ್ತೀವಿ. ಇಲ್ಲಿ ನೋಡಿ, ನೋಡ್ರಿ ಗೈಸ್. ಫೋನ್ ಗಟ್ಟಿ ಗಿಡಿ ಹೋ ಬೈ. ಗೈಸ್ ನಮ್ಮ ರವಿ ಬಾಯ್ ಫುಲ್ ಸ್ನ್ಯಾಪ್ ಹಾಕತ್ತಾರ. ಫುಲ್ ಸ್ನ್ಯಾಪೇಶ್. ನಮ್ಮ ಸ್ನ್ಯಾಪೇಶ್ ಸ್ಟೇಷನ್ಗೆ ಹೋಗ್ಬಿಟ್ಟನ್ ಬೈ. ಅದು ಡ್ಯೂಟಿ ನಾವು ಕಂಟಿನ್ಯೂ ಮಾಡತ್ತೀವಿ. ಅವಂದು ಅರ್ಜೆಂಟ್ ಕೆಲಸ ಬಂದು ಅವ ಸ್ಟೇಷನ್ಗೆ ಹೋಗ್ಬಿಟ್ಟ. ನಾವೀಗ ಇಲ್ಲಿಂದ 4 ಮಂದಿ ಕಂಟಿನ್ಯೂ ಮುಂದೆ. ಇಲ್ಲಿ ನೋಡ್ರಿ ಗೈಸ್ ಹೆಂಗೆ ಕಾಣಕತ್ತದ ನೀರು, ನದಿ. ಗಾಯ್ಸ್ ಅಲ್ಲಿ ನೋಡ್ರಿ ಬಾಯ್, ಫುಲ್ ಪ್ರೈವೇಟ್ ಜಡ್ ತೊಗೊಂಡು ಹೊಂಟ್ರ. ಸೊ ಗೈಸ್
ನಾವು ಈಗ ಒಂದು ಕಡೆ ಬಂದುಬಿಟ್ಟಿವಿ. ಅದು ಎಲ್ಲಿ ಬಂದೀವಿ ಅಂತೇಳಿ ಇನ್ನೊಂದು ಸ್ವಲ್ಪ ಹೊತ್ತದಾಗ ಗೊತ್ತಾಗ್ತದೆ ನಿಮಗೆ. ಫುಲ್ 45 ನಿಮಿಷ ಗಾಡಿ ಮೇಲೆ ಕೂತು ಬಂದೇವು ನೋಡ್ರಿ. 6 ಕಿಲೋಮೀಟ್ರ್ ಬರೋಕೆ ನಮಗೆ 45 ನಿಮಿಷ ಹತ್ಯದ. ಬಂದೀವಿ ಈಗ ಬಂದೆಲ್ಲೋ ಬೇರೆ ಕಡೆಗೆ ಹೊಂಟಿ ಒಂದು ಜಾಗಕ್ಕೆ ಅಲ್ಲಿ ಹೋಗಿದ ಮೇಲೆ ಮತ್ತೆ ನಿಮಗೆ ಹೇಳ್ತೀವಿ ಇವತ್ತು ಎಲ್ಲಿ ಬಂದೀವಿ ಅಂತೇಳಿ. ಹಂಗೆ ಹಿಂಗೆ ಮಾಡಿ ನಮ್ಮವ್ರ ಬಲ್ಲಿ ನಾವು ಬಂದು ಕೂತ್ಬಿಟ್ಟಿವಿ. ಈಗ ಸ್ವಿಚ್ ಆಫ್, ಸೀದಾ ಸ್ವಿಚ್ ಆಫ್. ಪೂರಾ ಹೈರಾಣ ಆಗ್ಬಿಟ್ಟದ್ರಿ. ನಡ್ಕೊಂಡು ಹೋಗಿ 15 ಕಿಲೋಮೀಟ್ರ್ ನಡೆದಿದ್ದೆವು ಬ್ಯಾಗ್ ಹಾಕ್ಕೊಂಡು. ಅಪ್ಪ ಬ್ಯಾಡ್ರಿ. ಸೊ ಗೈಸ್, ಇದೇ ಮಾತಿಗೆ ವ್ಲಾಗ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ನೆಕ್ಸ್ಟ್ ಮತ್ತೆ ನಾಳಿದ್ದು ವ್ಲಾಗ್ದಾಗ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.